ಮರ ಆದ್ರೂ ನೀವು ಹೇಳ್ಕೊಟ್ಟಾಗ ಮಾತ್ರ ಟುಪುಕ್ಕಂತ ತಲೆಗೆ ಹೋಯ್ತದೆ. ಬ್ಯಾರ್ಯಾರು ಹೇಳ್ಕೊಟ್ಟಾಗ ವಸಿ ಮಂದನೇ ನಾನು. ನಡ್ರಿ ಹೋಗುಮ. ಓಹ್, ಟೀಚರ್ ಸ್ಟೂಡೆಂಟ್ ಇಬ್ರು ಬಂದ್ರಾ? ಬನ್ನಿ 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 ಬನ್ನಿ. ಬರ್ಲಾರಮ್ಮ? ಅಪ್ಪಯ್ಯ ಆಡ್ಕೊತಾ ಇದ್ದೀರೇ? ಇವಾಗ ನಾನು ಇಂಗ್ಲೀಷೆಲ್ಲ ಕಲಿತಾ ಇವ್ನಿ, ಗೊತ್ತಾ? ಓ ರಿಯಲಿ? ಲೆಟ್ ಮೀ ಸೇ. ಟೆಲ್ ಮೀ ಸಮಥಿಂಗ್ ಅಬೌಟ್ ಯುವರ್ ಸೆಲ್ಫ್. ಬನಾನಾ, ಆಪಲ್, ಆರೆಂಜ್, ಗ್ರೇಪ್ಸ್, ಕಾಲಿಫ್ಲವರ್. ಅಂಡರ್ಸ್ಟ್ಯಾಂಡ್? ಹೆಂಗೆ? ಅಯ್ಯೋ ಬಂಗಾರ, ಏಟೊಂದೆಲ್ಲ ಕಲ್ತ್ಕೊಂಡ್ಬಿಟ್ಟಿದ್ಯಲ್ಲ ರಾಮ. ಜಾನಕಿ, ಏನು ಮಾಡಿಬಿಟ್ಟಿಮ್ಮ ನನ್ನ ಮಗನ್ನ? ಅಪ್ಪಯ್ಯ ಈಗೀಗ ಕಲಿತೀವನೇ, ಹೊಸಿ ದಿವಸ ಓಲಿ ಆಮ್ಯಾಕ ನೋಡಿ. ಸರಿ ಕಲ್ಲ, ನೀನು ಸಂದಾಕೆ ಕಲಿತೀಯ ಅಂತ ನಂಗೆ ನಂಬಿಕೆ ಐತೆ. ಯಾಕೆಂದ್ರೆ ನಿನಗೆ ಕಲಿಸ್ತಿರೋದು ಯಾರು ಹೇಳು? ನಾನು ಹಿರಿ ಸೊಸೆ ಅಲ್ವಾ? ಆದರೆ ರಾಮ, ಇದ್ರ ಜೊತೆಗೆ ಕುಸ್ತಿ ಮತ್ತು ವ್ಯವಸಾಯ ಇದು ಗೆಪ್ತಿಲಿರಲಿ. ಇದನ್ನು ಕಟ್ಕೊಂಡು ಅದನ್ನು ಮಾತ್ರ ಬಿಡಬೇಡಕ್ಕಲ್ಲ ನೀನು. ಏ ಇಲ್ಲ ಅಪ್ಪಯ್ಯ, ಏಟೆ ಅಲ್ಲಿಗೆ ಹಿಡ್ಕೊಂಡು ಬಳಪ ತಕೊಂಡು ತಿದ್ದಿದ್ರು ನಮ್ಮ ಮೂಲ ಯಾವತ್ತಿದ್ರು ಮಟ್ಟಿನೆಯ. ಶಬಾಸ್ ಕಲ್ಲ. ಸೋನು ಮೇಡಮು. ಹಲೋ ಮಂಜು ಅವರೇ. ನೀವಂಗೆ ಕರೆದ್ರೆ ಸ್ವರ್ಗ ನನ್ನ ಕಣ್ಮುಂದೆನೇ ಬಂದಂಗೆ ಆಯ್ತದೆ. ಮಂಜು ಅವರೇ, ಹಾಗಾದ್ರೆ ನಾನು ನಿಮ್ಮನ್ನು ನೋಡೋಕ್ಕಾಗಲ್ವಾ? ನಾನು ನಿಮ್ಮನ್ನು ನೋಡಬೇಕು ಅಂತ ಆಸೆ ಆಗ್ತಿದೆ ಮಂಜು ಅವರೇ. ಅದು ಸೋನು ಮೇಡಮ್, ನೀವು ಇಟ್ಟೊಂದು ಕೇಳ್ಕೊಂಡ ಮ್ಯಾಕೆ ನಾನು ನಿಮಗೋಸ್ಕರ ಬರ್ದೇ ಇರೋಕ್ಕಾಯ್ತದ? ಹೇಳಿ, ಎಲ್ಲಿಗೆ ಬರಲಿ? ನೀವು ಬರೋದೇನು ಬೇಡ, ನಾನೇ ಅಲ್ಲೇ ಬರ್ತೀನಿ. ಎಲ್ಲಿಗೆ ಬರಬೇಕು ಹೇಳಿ, ಬರ್ಬೋದಾ? ನೀವು ಇಲ್ಲಿಗೆ ಬರ್ತೀರಾ? ಚಿಟ್ಟವಾಗ್ಲೂ ಇದೆಲ್ಲ ನಡೀತೈತಾ? ಸೋನು ಮೇಡಮ್, ತೋಟದಾಗ ಯಾರಿಲ್ಲ, ನಾವು ಒಬ್ಬನೇ ಇದ್ದೀನಿ, ಕಾಯ್ತಾ ಇರ್ತೀನಿ, ಬನ್ನಿ. ಸರಿ ಕಲ, ಬಂದೆ. ಸೋನು ಮೇಡಮ್, ಸರಿ ಮಂಜು ಅವರೇ, ನಾನು ಈಗಲೇ ಹೊರಟೆ. ಸಿ ಯು. ಈ ಸಲ ಕಿತಾಬ್ ನಮ್ದೇ ಕಪ್ಪು, ನಮ್ದೇ ಕಪ್ಪು. ದೊಡ್ಡಟೆ ಸೂಪರು. ಈಗ ಮುಂದೆ ಮಂಜಂಗೆ ಕ್ಲೈಮ್ಯಾಕ್ಸು. ಸರಿ, ನೀವಿಬ್ರು ಹೋಗಿ ಫ್ರೆಶ್ ಆಗಿ. ಸರಿ. ಜಾನಕಿ ಬಾವಾ.
ಸ್ಕೂಲಿಂದ ಬಂದ್ರಾ? ನಾನು ನಿಮಗೋಸ್ಕರನೇ ಕಾಯ್ತಿದ್ದೆ. ಶಾರದಕ್ಕ ಎಲ್ಲಿ? ಯಾಕಮ್ಮ, ಏನು ವಿಷಯ? ಹೇಳ್ತೀನಿ ಮಾವ. ಶಾರದಕ್ಕ, ಶಾರದಕ್ಕ. ಅಕ್ಕ, ನಾನೇ ನಿಮ್ಮ ತವ ಒಂದು ವಿಷಯ ಹೇಳು ಅನ್ಕಂಡೆ. ಅಕ್ಕ ಏನೋ ಪ್ಲಾನ್ ಮಾಡ್ತವ್ರಲ್ಲ. ಶಾರದಕ್ಕ, ಏನು ಸತ್ಯಮ್ಮ? ಏನು ಶಾರದಕ್ಕ ನೀವು ಎಲ್ಲ ವಿಶೇಷಗಳಿಗೂ ಸ್ವೀಟ್ ಪ್ರಿಪೇರ್ ಮಾಡ್ತಿದ್ರಿ, ಈ ಸಲ ಮಾಡೇ ಇಲ್ಲ. ದಸರಾ ದೀಪಾವಳಿ ಇನ್ನೂ ಸ್ಯಾನೆ ದೂರ ಐತೆ. ಏನು ವಿಶೇಷ ಆತ್ಗೆ? ಅದೇ ಅಲ್ವಾ, ಏನು ವಿಶೇಷ ನಮ್ಮ ನಂದಿತಾ? ಮಾವ, ನಮ್ಮ ಬಾವ ಸ್ಕೂಲಿಗೆ ಹೋಗಿ ಕಲಿಯೋದೇ ವಿಶೇಷ ಅಲ್ವಾ? ಇಷ್ಟು ದಿನ ಸ್ಕೂಲ್ಗೆ ಹೋಗಲ್ಲ ಅಂತಿದ್ದವರು ಜಾನಕಿ ಅವರು ಬಾವನ್ನ ಅಲ್ಲಿವರೆಗೂ ಕರ್ಕೊಂಡು ಹೋಗಿದ್ದಾರೆ ಅಂದರೆ ಅದು ವಿಶೇಷನೇ ಅಲ್ವಾ? ಇದನ್ನು ನಾವು ಸೆಲೆಬ್ರೇಟ್ ಮಾಡಬೇಕಲ್ವಾ ಮಾವ? ಅಟ್ಲೀಸ್ಟ್ ಒಂದು ಸ್ವೀಟ್ ಆದರೂ ಮಾಡಲೇಬೇಕಲ್ವಾ? ಏನಂತೀರ ಜಾನಕಿ? ಅದಕ್ಕೆ ನೀವು ಬೇರೆ, ಇದೆಲ್ಲ ಏನು ವಿಶೇಷ ಹೇಳಿ? ಹೌದು ಬಾವ, ನಿಮಗೆ ಗೊತ್ತಾಗಲ್ಲ ಬಿಡಿ, ಇದೊಂಥರ ವಿಶೇಷನೇ. ಹೌದೌದು, ನಂದಿತಾ ಹೇಳೋದು ಸರಿಯಾಗೇ ಇದೆ. ಶಾರದಕ್ಕ, ಏನಾದರೂ ಸ್ವೀಟ್ ಮಾಡೇ ಬಿಡಿ. ಆಹಾ, ಅಕ್ಕ ಸಿಹಿ ಮಾಡಿಸೋ ಗಂಟ ಹೋಗೋರೆ ಅಂದರೆ ಯಾರಿಗೋ ಕೈ ಸುದ್ದಿ ಕಾದೈತ್ಲೆ ಅಂತ ಅರ್ಥ. ಖಂಡಿತವಾಗ್ಲೂ ಏನೋ ಪ್ಲಾನ್ ಮಾಡ್ಕೊಂಡೆ ಅವರೇ. ಸರಿ ಸಾಹೇಬ್ರೆ. ಇನ್ನೇನು ಶಾರದಕ್ಕ, ಮಾವನೇ ಹೇಳಿದ್ರಲ್ಲ, ಹೋಗಿ ಚೆನ್ನಾಗಿರೋ ಒಂದು ಸ್ವೀಟ್ ಪ್ರಿಪೇರ್ ಮಾಡಿ. ಬಾವಾ, ನಿಮ್ಮ ವಿದ್ಯಾಭ್ಯಾಸಕ್ಕೆ ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಅದಕ್ಕೆ. ವೆರಿ ಗುಡ್ ಕಣಮ್ಮ. ಸಿಕ್ಕಿದ್ದ ಅವಕಾಶನ ಸರಿಯಾಗಿ ಬಳಸ್ಕೊಂಡಿದ್ದಾಯ್ತು. ಇನ್ನು ಮುಂದಿನದಕ್ಕೆ ತಯಾರಿ ಶುರು ಮಾಡ್ಕೋಬೇಕು. ಅಯ್ಯೋ, ಅಕ್ಕ ಅವ್ರ ತವ ಹೇಳ್ಬೇಕಾಗಿರೋ ವಿಷಯನೇ ಹೇಳಿಲ್ವಲ್ಲ. A for apple. ಇದ್ರ ಜೊತೆಗೆ ಕುಸ್ತಿ ಮತ್ತು ವ್ಯವಸಾಯ ಇದು ಗೆಪ್ತಿಲಿರಲಿ. ಇದನ್ನು ಕಟ್ಕೊಂಡು ಅದನ್ನು ಮಾತ್ರ ಬಿಡಬೇಡಕ್ಕಲ್ಲ ನೀನು. ನಮ್ಮರೆ ಮನೆಯಾಗ ಕಲಿಯಕ್ಕುವೆ ಈ ಸ್ಕೂಲಾಗ ಕಲಿಯಕ್ಕುವೆ ವ್ಯತ್ಯಾಸ ಐತೆ ಅಂತೀರಾ? ಯಾಕಿಲ್ಲ, ಖಂಡಿತವಾಗ್ಲೂ ಇದೆ. ಹಂಗಾರೆ ನಮಗೆ ಬೇಕಾದವ್ರು ಹೇಳ್ಕೊಡ್ಕುವೆ ಬೇರೆ ಯಾರೋ ಬಂದು ಹೇಳ್ಕೊಡ್ಕುವೆ ವ್ಯತ್ಯಾಸ ಐತೆ ಅಂತೀರಾ? ಅಂದರೆ ಈಗ ನಾನೇನು ಹೇಳ್ತಾವನಿ ಅಂದರೆ, ನಮ್ಮ ಬಾಸು ಹೊಲ ಉಳುವಾಗ ನಮ್ಮ ಬಾಸ್ ಜೊತೆಗೆ ಮಂಜ ಇದ್ದರೆ ಇಡೀ ದಿವಸ ಪೂರ್ತಿ ಕೆಲಸ ಆಯ್ತದೆ.
ಅದೇ ನಾನಿದ್ರೆ ಒಪ್ಪತ್ತಿಗೆ ಕೆಲಸ ಮುಗಿದೋಯ್ತದೆ. ಯಾಕೆ ಹೇಳಿ? ಯಾಕಂದರೆ ಬಾಸ್ ನಿಮ್ಮ ಮಾತು ಕೇಳ್ತಾರೆ, ನೀವು ಹೇಳೋದವ್ರಿಗೆ ಬೇಗ ಅರ್ಥ ಆಗುತ್ತೆ. ಕರೆಕ್ಟ್. ಈಗ ನಾನು ಹೇಳಕ್ಕೆ ಬಂದಿದ್ದು ಅದೇಯ. ಈಗ ನಾನು ಬಾಸು. ಹಾಂ, ಏನು ಹೇಳೋದು ಕೇಳಿ ನಮ್ಮರೆ. ಇವಾಗ ನಾನು ಬಾಸು, ನೀವು ರಾಮ. ಈ ಬಾಸು ರಾಮ ಹೇಳೋದನ್ನ ಬಿರ್ನೆ ಕೇಳ್ತಾರೆ. ಅಂದರೆ ನಂಗೆ ಸ್ಕೂಲಲ್ಲಿ ಬೇರೆ ಯಾರ್ಯಾರು ಹೇಳ್ಕೊಟ್ರೆ ತಲೆ ಗೊತ್ತಾಕಿಲ್ಲ. ಸೊ ಏನಿಲ್ಲ, ಸುಮ್ಕೆ ಹೇಳಿದೆ ಅಷ್ಟೇ. ಅಂದರೆ ಅರ್ಧ ದಿನದಲ್ಲಿ ಮುಗಿಯೋ ಕೆಲಸನ ದಿವಸ ಪೂರ್ತಿ ಎಳಿಬೇಕಾ ಅಂತ. ಏನು ನಿಮ್ಮ ಮಾತಿನ ಅರ್ಥ? ಸ್ಕೂಲಿಗೆ ಬರಲ್ಲ ಅಂತನಾ? ಏ ಹಂಗಲ್ಲ. ಮತ್ತೆ ನನ್ನ ಪಾಠಶಾಲೆ ಮನೆಯಾಗೆ ಇರುವಾಗ ಅಲ್ಲಿಗಂಟ ಬರೋ ಅವಶ್ಯಕತೆ ಏನೈತೆ ಅಂತ. ಈಗ ವಾಪಸ್ಕೋಬೇಡಿ. ಅಂದರೆ ಇವಾಗ ಏಟೆ ಕಷ್ಟವಾದ ಇಸಿ ಆದ್ರೂ ನೀವು ಹೇಳ್ಕೊಟ್ಟ ತಕ್ಷಣ ಟಪಕ್ಕಂತ ತಲೆಗೋಯ್ತದೆ. ನಂಗೆ ನೀವು ಮಾತ್ರ ಹೇಳ್ಕೊಡಿ. ಈ ಹೊಸ ಮೇಡಮ್ನ ಹೇಳ್ಕೊಟ್ರೆ ನಂಗೆ ತಲೆಗೆ ಎತ್ತಕ್ಕಿಲ್ಲ, ಒಳ್ಳೆ ಟಸು ಪುಸು ಅಂತಿರ್ತದೆ. ಅಯ್ಯೋ ನಮ್ಮರೆ, ನಾನೇನೋ ಕೇಳಿದ್ರೆ ನೀವೇನು ಮಾಡ್ತಾ ಇದ್ದೀರಾ? ನಾನು ಅಂದ್ಕೊಂಡಿದ್ದಾಗಬೇಕು ಅಂದರೆ ಈ ಚಿಕ್ಕ ಪುಟ್ಟ ಐಡಿಯಾಗಳು ಯಾವುದು ಸರಿ ಹೋಗಲ್ಲ. ಇದನ್ನೇ ಮಾಡಬೇಕು. ಸೋನುಗೆ ಫೋನ್ ಮಾಡಿ ಹೀಗೆ ಮಾಡು ಅಂತ ಹೇಳಬೇಕು. ಅಕ್ಕ, ಏನು? ಅದು ಅವರಿಬ್ರು ಈ ಸ್ಕೂಲಿಂದ ಬಂದಾಗ ಸಾಹೇಬ್ರು ತುಂಬ ಹೊಗಳಿದ್ರಕ್ಕ. ಅಷ್ಟೇ ಅಲ್ಲ, ಈಗ ಆಗಿರೋದ್ರ ಬಗ್ಗೆ ಯೋಚನೆ ಮಾಡೋಷ್ಟು ಸಮಯ ಇಲ್ಲ ಕಣೆ. ಮುಂದಿನ ಅವಕಾಶದ ಬಗ್ಗೆ ಪ್ಲಾನ್ ಮಾಡ್ತಿದ್ದೀನಿ ನಾನು. ಹಲೋ ಸೋನು, ಎಲ್ಲಿದ್ಯಾ? ಸ್ಕೂಲಿಂದ ಬಂದ್ಯಾ? ಯಾ, ಕೇಳಿಸ್ಕೊ, ನಾನು ಮಾಡ್ತಿರೋ ಪ್ಲಾನ್ ಯಾವುದೂ ವರ್ಕ್ ಆಗ್ತಿಲ್ಲ. ಅದಕ್ಕೆ ಈಗ ಮಾಸ್ಟರ್ ಪ್ಲಾನ್ ಮಾಡಿದ್ದೀನಿ. ನಂದಿ, ಐ ಡೋಂಟ್ ಥಿಂಕ್ ಸೊ ದಿಸ್ ಇಸ್ ರೈಟ್. ನೀನೇನೋ ತಪ್ಪು ಮಾಡ್ತಿದ್ಯಾ ಅಂತ ಅನ್ಸುತ್ತೆ. ನಾನೇ ನಿನಗೆ ಫೋನ್ ಮಾಡೋಣ ಅಂತ ಅಂದ್ಕೊಂಡೆ. ರಾಮ್ ಮತ್ತು ಜಾನಕಿ ಅವರಿಬ್ರು ಹೇಳಿ ಮಾಡಿಸಿದ ಜೋಡಿ. ದೇ ಆರ್ ಮೇಡ್ ಫಾರ್ ಈಚ್ ಅದರ್. ಅವರಿಬ್ರನ್ನ ಹಾಗೆ ಬಿಟ್ಬಿಡೋದು ಒಳ್ಳೇದಂತ ಅನ್ಸುತ್ತೆ. ಅಲ್ಲ ಸೋನು. ನೋ ನಂದಿ, ನನ್ನಿಂದ ಇದನ್ನು ಮಾಡೋದಕ್ಕಾಗಲ್ಲ, ಪ್ಲೀಸ್. ನೋ ಪ್ರಾಬ್ಲಮ್. ನಾನು ನಿನಗೆ ಐಡಿಯಾ ಕೊಟ್ಟೆ ಅಷ್ಟೇ, ಪರವಾಗಿಲ್ಲ ಬಿಡು. ನೀನೇನು ಯೋಚನೆ ಮಾಡಬೇಡ. ನಾನು ನಿನ್ನ ಜೊತೆ ಮಾತಾಡಬೇಕು, ಆದರೆ ಫೋನಲ್ಲಿ ಬೇಡ, ನೇರವಾಗಿ ಭೇಟಿ ಮಾಡಿ ಮಾತಾಡೋಣ. ಓಕೆ.
ಇವಳು ಯಾಕೋ ದಾರಿ ಬದಲಾಯಿಸ್ತಿರೋ ಹಾಗಿದೆ. ನಾನು ಅಂದ್ಕೊಂಡಿದ್ದು ಈಡೇರೋವರೆಗೂ ಯಾವುದೇ ಕಾರಣಕ್ಕೂ ಯಾರನ್ನು ಸುಮ್ಮನೆ ಬಿಡಲ್ಲ. ಮಾಡ್ತೀನಿ. ಲೇ ಚಂದ್ರಿ ಅಕ್ಕ, ಹೋಗಿ ಪೇಪರ್ ಪೆನ್ ತಗೊಂಡ್ ಬಾ. ಸರಿ ಅಕ್ಕ. ಸಾತಕ ಆಯ್ತಾ? ಅಲ್ಲ, ಅಕ್ಕವರು ಆಯ್ತಾ ಅಂತ ಕೇಳಿದ್ರು, ಅದಕ್ಕೆ ಕೇಳ್ತೀವಿ. ಆಯ್ತಾ? ಮಾಡ್ತಾ ಇರೋದು ಕಣ್ ಕಾಣಿಸಕ್ಕಿಲ್ವೇ? ಓ ಸರಿ ಸರಿ, ನಿಮಗೆ ಕಣ್ ಕಾಣಕ್ಕಿಲ್ವಾ ಅಂತ ಸಾರ್ಥಕ ಕೇಳಿದ್ರು ಅಂತ ಅಕ್ಕವ್ರ ತಗೋ ಹೋಗಿ ಹೇಳ್ತೀನಿ. ಏ ಚಂದ್ರಿ, ನಿಂತ್ಕೊಳ್ಳೆ. ತಕ, ಇದನ್ನು ತಗೊಂಡೋಗಿ ಮೊದಲು ರಾಮ ಜಾನಕಿಗೆ ಕೊಟ್ಬಿಟ್ಟು ಬಾ, ಆಮೇಲೆ ಸೊಸೆ ಮರ್ಕ್ ತಗೊಂಡೋಗಿ ಕೊಡು. ಏ ಅವೆಲ್ಲ ಆಗಕ್ಕಿಲ್ಲ, ಮೊದಲು ಅಕ್ಕವ್ರಿಗೆ ತಗೊಂಡೋಗಿ ಕೊಟ್ಟು ಆಮ್ಯಾಕೆ ಬೇಕಿದ್ರೆ ಅವ್ರಿಗೆ ಕೊಡ್ತೀನಿ. ಕೊಡಿ. ಬರ್ತಾ ಬರ್ತಾ ಸೊಸೆ ಮೊರೆ ಹೆಸರು ಹೇಳ್ಕೊಂಡು ಇಳ್ದು ಸ್ಯಾನೆ ದಿಮಾಕಾಯ್ತು. ಬಸ್ಸಿ ಅಡಗಿಸ್ಬೇಕು. ಯಾಕೆ ನಗ್ತಿದ್ದೀರಾ? ನನಗೆ ಒಂಥರ ಆಯ್ತದೆ. ಅಯ್ಯೋ ಅಯ್ಯೋ, ನಂಗೆ ಒಂಥರ ಆಯ್ತದೆ ನಮ್ಮರೆ. ಮತ್ತೆ ನಾನು ಕೇಳಿದಕ್ಕೇನು ಹೇಳಲಿಲ್ಲ ನೀವು? ಏನು? ಅದೇ ನಾನು ಮನೆಯಾಗೆ ಕಲೀಲ ಅಂತ. ಅಪ್ಪಯ್ಯ ಹೇಳಿಲ್ವಾ ಹೊಲ ಮತ್ತು ಗೊಲ್ಡಿ ಬಗ್ಗೆನೂ ಗಮನ ಕೊಡಬೇಕು ಅಂತ? ಈ ಸ್ಕೂಲಲ್ಲಾದರೆ ನನ್ನ ಯಜಮಾನ್ರಿಗೆ ಯಾವಾಗ ಸ್ಕೂಲಿಗೆ ಬಂದು ಕಲಿಬೇಕು ಅನ್ಸುತ್ತೋ ಆವಾಗ ಬರ್ಬೋದು. ನಾನು ಮನೇಲೇ ಹೇಳ್ಕೊಡ್ತೀನಿ, ಆಯಿತಾ? ಥ್ಯಾಂಕ್ ಯು ನಮ್ಮರ. ನಿಮ್ಮ ಕೆಲಸಕ್ಕೂ ತೊಂದರೆ ಆಗ್ಬೋದು, ನೀವು ಬೇಗನೂ ಕಲಿಬೋದು. ಅರೆ ರಾಮೋರೆ, ಉಂಗ್ರ ಹಾಕೊಂಡೇ ಬಿಟ್ರಾ? ಹ್ಞೂ ನಮ್ಮರೆ, ಇದು ಸಿಕ್ತಾಗಿಂದ ನಮ್ಮ ಅವ್ವ ನನ್ನ ಜೊತೆಗೆ ಅವಳೆ ಅಂತಲೇ ಅನ್ನಿಸ್ತದೆ, ಅದಕ್ಕೆ ಹಾಕೋಬಿಟ್ಟೆ. ಸಂದಾಗೈತಾ? ಹಾ ರಾಮೋರೆ, ನೀವಿನ್ಯಾವತ್ತೂ ಕಲಿಯಕ್ಕೆ ಹಠ ಮಾಡಲ್ಲ ತಾನೆ? ಏ ಇಲ್ಲ ಇಲ್ಲ ನೋಡಿ, ನಮ್ಮ ಅವ್ನ ಮುಂದೆನೇ ಹೇಳ್ತಾ ಇವ್ನಿ, ಇನ್ಮ್ಯಾಕೆ ಹೆಂಗೆ ಕಲಿತೀನಿ ಅಂತ ನೋಡ್ತಾ ಇರಿ, ಓಕೆನಾ? ವಾಕೆ ವಾಕೆ.